ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜಾ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಆದಿತ್ಯನಾಥ ಲೋಕಸಭಾಯ ಸದಸ್ಯತ್ವೇನ ನಿರ್ವಾಚಿತಃ ನಿಶ್ಚಿತೇನ ಪರಮೇಶ್ವರಸ್ಯ ನಾಮ್ನಃ ಸಪೇ ಯದಹಂ ವಿಧಿನಾ ಸ್ಥಾಪಿತಂ ಭಾರತಸ್ಯ ಸಂವಿಧಾನಂ ಪ್ರತಿ ಸತ್ಯಾಂ ಶ್ರದ್ಧಾಂ ನಿಷ್ಠಾಂ ಚ ಧಾರಯಿಷ್ಯೆ यदहम भारतस्य संपूर्ण प्रभुत्व संपन्नताम् अखंडतां च रक्षिष्यामि तथा यत्पदं गृहीतुमहं मुद्यस्मि तस्य कर्तव्यानि श्रद्धापूर्वकं निर्वक्ष्यामि. ಯೋಗಿ ಆದಿತ್ಯನಾಥ್ ಇಲ್ಲಿಂದ ಶುರುವಾಗಿರೋದು. ಉತ್ತರ ಪ್ರದೇಶ ಅನ್ನುವ ದೊಡ್ಡ ರಾಜ್ಯದ ರಾಜಕೀಯದಲ್ಲಿ ಯಾರು ಮುಟ್ಟಕ್ಕಾಗದ ಮಟ್ಟಿಗೆ ಬೆಳೆದು ನಿಂತಿದ್ದಾರೆ. ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ದೇಶದ ರಾಜಕೀಯದಲ್ಲಿ ಇವತ್ತು ಇದು ತುಂಬಾ ದೊಡ್ಡ ಹೆಸರು. ಯುಪಿಯಲ್ಲಿ ದಾಖಲೆಗಳ ಮೇಲೆ ದಾಖಲೆಗಳನ್ನ ಮುರಿತಾ ಬಂದಿರುವ ಯೋಗಿಜಿ ಈಗ ಯುಪಿಯ ಮೊದಲ ಮುಖ್ಯಮಂತ್ರಿ ಗೋವಿಂದ್ ವಲ್ಲಭ್ ಪಂತ್ ಅವರ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಸಮಯ ಅಧಿಕಾರದಲ್ಲಿರುವ ಮುಖ್ಯಮಂತ್ರಿ ಅಂದ್ರೆ ಈಗ ಅದು ಯೋಗಿ ಆದಿತ್ಯನಾಥ್. 8 ವರ್ಷ 132 ದಿನಗಳನ್ನ ಪೂರೈಸುವ ಮೂಲಕ ಯೋಗಿಜಿ ಈಗ ಹೊಸ ದಾಖಲೆಯನ್ನ ಬರೆದಿದ್ದಾರೆ. ಗೋವಿಂದ್ ಪಂತ್ ಅವರು 8 ವರ್ಷ 127 ದಿನಗಳ ಕಾಲ ಸಿಎಂ ಆಗಿ ಯುಪಿಯಲ್ಲಿ ಅಧಿಕಾರವನ್ನ ಮಾಡಿದ್ದಾರೆ. 19 ಮಾರ್ಚ್ 2017 ಆ ದಿನ ಉತ್ತರ ಪ್ರದೇಶಕ್ಕೆ ಯೋಗಿ ಆದಿತ್ಯನಾಥ್ ಮೊದಲ ಬಾರಿ ಸಿಎಂ ಆಗ್ತಾರೆ. ಕಾವಿ ತೊಟ್ಟು ಓಡಾಡುವ ಓರ್ವ ಸಂತರ ಹೆಗಲಿಗೆ ಬಿಜೆಪಿ ಯುಪಿ ಅನ್ನುವ ಗೂಂಡಾ ರಾಜ್ಯದ ಜವಾಬ್ದಾರಿಯನ್ನ ಕೊಡ್ತಾರೆ. ಯೋಗಿ ಆದಿತ್ಯನಾಥ್ ಅವರನ್ನ ಮುಖ್ಯಮಂತ್ರಿಯಾಗಿ ಬಿಜೆಪಿ ಆಯ್ಕೆ ಮಾಡಿದಾಗ ಎಲ್ಲರಿಗೂ ಸಂಶಯ ಇತ್ತು. ಸೀರಿಯಸ್ಲಿ ಇವರಿಂದ ಯುಪಿ ಅಂತಹ ರಾಜ್ಯದ ಜವಾಬ್ದಾರಿ ಹೊರೋದಕ್ಕೆ ಸಾಧ್ಯನಾ? ಗೂಂಡಾ ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನ ಈ ಸನ್ಯಾಸಿ ಕಾಪಾಡಕ್ಕೆ ಆಗತ್ತಾ? ವಿರೋಧ ಪಕ್ಷಗಳು ಖುಷಿ ಪಟ್ರು. ಇಂತಹ ಸಂತನನ್ನ ಕೂರ್ಸಿದ್ದಾರೆ, ಅಧಿಕಾರವನ್ನ ಮುಂದೆ ಆರಾಮಾಗಿ ಕಿತ್ಕೊಳ್ಬಹುದು ಅಂತ. ಆದ್ರೆ ಮುಂದೆ ಅದೇ ಸನ್ಯಾಸಿ ಮಾಡಿದ್ದೆಲ್ಲ ಇತಿಹಾಸ. ಅನಾರೋಗ್ಯದಿಂದ ಬಳಲ್ತಾ ಇದ್ದ ಯುಪಿಗೆ ಸರಿಯಾದ ಚಿಕಿತ್ಸೆಯ ಅಗತ್ಯ ಇತ್ತು. ಸರಿಯಾದ ಟೈಮ್ಗೆ ಯೋಗಿ ಬಂದು ಆ ಚಿಕಿತ್ಸೆಯನ್ನ ಕೊಡ್ತಾರೆ. ಮಿಟ್ಟಿ ಮೇ ಮಿಲಾದೆಂಗೆ ಅಂತ ಗುಂಡಗಳನ್ನ ಮಣ್ಣು ಪಾಲು ಮಾಡಿದ್ರು. ಕೋಟೆ ಕಟ್ಟಿ ಮೆರೆದವರ ಕೋಟೆಗಳನ್ನ ಬುಲ್ಡೋಸರ್ ತಂದು ನೆಲಸಮ ಮಾಡ್ಬಿಟ್ರು. ಅದೆಲ್ಲ ನೋಡ್ತಾ ನೋಡ್ತಾ ನಮ್ಮ ಏರಿಯಾದಲ್ಲಿ ನಾವೇ ನಂಬರ್ 1 ಅಂತಿದ್ದ ಸಾಕಷ್ಟು ಡಾನ್ಗಳು ಶಿವನ ಪಾದ ಸೇರಿದ್ರು. ಇನ್ನು ಉಳಿದವರು ಬಿಲಾಸ್ ಇರ್ಕೊಂಡ್ರು. ಯುಪಿ ಎಷ್ಟರ ಮಟ್ಟಿಗೆ ಬದಲಾಯ್ತು ಅಂದ್ರೆ, ಒಂದು ಹೆಣ್ಣಿನ ಮೇಲೆ ಕೆಟ್ಟ ದೃಷ್ಟಿ ಬಿದ್ರೆ ಮರುದಿನ ಆತ ಪೊಲೀಸ್ ಸ್ಟೇಷನ್ ಅಲ್ಲಿ ಬಿದ್ದಿರ್ತಾ ಇತ್ತ. ಹೇಗಿದ್ದವರು ಹೇಗಾದ್ರು ಅನ್ನೋದು ಕಣ್ಣಾರೆ ಕಂಡಿದ್ದೀವಿ. ಯುಪಿಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡೋಕೆ ಯೋಗಿಜಿ ತುಂಬಾ ಕ್ರಮಗಳನ್ನ ತಗೊಂಡಿದ್ದಾರೆ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಎನ್ಕೌಂಟರ್. ಯೋಗಿ ನಾಡಿನ ಎನ್ಕೌಂಟರ್ಗಳ ಲೆಕ್ಕ ಕೇಳಿದ್ರೆ ತಲೆ ತಿರುಗುತ್ತೆ. ನಂತರ ಆಪರೇಷನ್ ಲಂಗಾಡ, ಜೊತೆಗೆ ಬುಲ್ಡೋಸರ್ ಆಕ್ಷನ್. ಯೋಗಿಜಿಯ ಈ ಬುಲ್ಡೋಸರ್ ತಡೆಯೋಕಂತ ಸುಪ್ರೀಂ ಕೋರ್ಟ್ ನಲ್ಲಿ ಇನ್ನೂ ಪಲ್ಟಿ ಹೊಡಿತಾನೆ ಇದ್ದಾರೆ. ಬಟ್ ಆಗ್ತಾ ಇಲ್ಲ ಅಷ್ಟೇ. 2017ರಿಂದ 2025 ಬಂದಿದೆ. ಇಲ್ಲಿವರೆಗೂ ಇವರ ಈ ಎಲ್ಲಾ ಆಕ್ಷನ್ಗಳು ಎಷ್ಟು ಫೇಮಸ್ ಅಂದ್ರೆ ವಿದೇಶದಲ್ಲೂ ಯೋಗಿಜಿಯ ಹೆಸರು ಫೇಮಸ್ ಆಗುತ್ತೆ. ದೇಶದ ಪ್ರತಿ ರಾಜ್ಯದ ಜನರು ಕೂಡ ನಮ್ಗೆ ಯೋಗಿ ಅಂತಹ ಸಿಎಂ ಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. 8 ವರ್ಷದಲ್ಲಿ ಯೋಗಿಜಿಯ ಸಾಧನೆ ಏನು ಅಂತ ನೋಡೋಣ. ಕಾನೂನು ವ್ಯವಸ್ಥೆಯ ಸುಧಾರಣೆ, ಕ್ರೈಮ್ಗಳನ್ನ ತಡೆಯೋದಕ್ಕೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅನ್ನುವ ರೀತಿ ಶಿಕ್ಷೆ. ಅದರಲ್ಲಿ ಎನ್ಕೌಂಟರ್ ಹಾಗೂ ಬುಲ್ಡೋಸರ್ ಆಕ್ಷನ್ ತುಂಬಾನೇ ಫೇಮಸ್. ಇದರ ಮೂಲಕ ಅಕ್ರಮ ಕಟ್ಟಡಗಳ ತೆರವು ಕೂಡ ಆಗಿದೆ. ಸರ್ಕಾರದ ಬೊಕ್ಕಸ ಕೂಡ ತುಂಬಿದೆ. ಒಟ್ಟು ಯೋಗಿಜಿಯ ಆಡಳಿತದಲ್ಲಿ 14,973 ಕಾರ್ಯಾಚರಣೆಗಳು ನಡೆದಿವೆ. 30,694 ಅಪರಾಧಿಗಳನ್ನ ಬಂಧಿಸಲಾಗಿದೆ. ಅವರಲ್ಲಿ ಪೊಲೀಸರ ಮೇಲೆ ದಾಳಿ ಮಾಡಿದ 9,467 ಜನರ ಕಾಲಿಗೆ ಗುಂಡು ಹಾರಿಸಲಾಗಿದೆ.
238 ಜನರು ಎನ್ಕೌಂಟರ್ನಲ್ಲಿ ಸಾವನ್ನಪ್ಪಿದ್ದಾರೆ. ಜೊತೆಗೆ ಯೋಗಿಜಿ ಬಂದ ನಂತರ ಉತ್ತರ ಪ್ರದೇಶದ ಮೂಲಭೂತ ಸೌಕರ್ಯ ಅಭಿವೃದ್ಧಿಯಾಗಿದೆ. ಹಿಂದೂಗಳ ದಶಕಗಳ ಕನಸು, ಭವ್ಯ ಅಯೋಧ್ಯದ ರಾಮ ಮಂದಿರದ ಕನಸು ನೆರವೇರಿಸಿದ್ದಾರೆ. ಇವತ್ತು ಯೋಗಿ ಆದಿತ್ಯನಾಥ್ ಅವರ ಜೀವನದ ಬಗ್ಗೆ ಒಂದು ಸಿನಿಮಾ ಕೂಡ ಬರ್ತಾ ಇದೆ. ಅದಕ್ಕಾಗಿ ಕೋಟ್ಯಾಂತರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಅಂದ್ರೆ ಯೋಗಿಜಿ ಸೃಷ್ಟಿಸಿರುವ ಹವಾ ಅಂತಹದ್ದು. ಈ ದಾಖಲೆ ಖಂಡಿತ ಇಲ್ಲಿಗೆ ನಿಲ್ಲೋದಿಲ್ಲ. ಇನ್ನೇನಾದ್ರೂ ನಿಲ್ಬೇಕಂದ್ರೆ ಒಂದೇ ದಾರಿ, ಪ್ರಧಾನಿ ಸ್ಥಾನದಲ್ಲಿ ಯೋಗಿ ಕೂರ್ಬೇಕಷ್ಟೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.